ವಿಶ್ವ ಪ್ಲಸ್ ಟಿ ವಿಯವರು ಆಲ್ ಓವರ್ ಕರ್ನಾಟಕ, ಆಮೇಲೆ ಆಲ್ ಓವರ್ ಇಂಡಿಯಾ, ಆಮೇಲೆ ಆಲ್ ಓವರ್ ವರ್ಲ್ಡ್, ಈ ಥರದಲ್ಲಿ ಎಲ್ಲ ಕಡೆಗೂ ಕೂಡ ಸನಾತನ ಧರ್ಮ ಹಾಗೂ ಗ್ರಾಮೀಣದ ಬಗ್ಗೆ, ಜಾನಪದಗಳ ಬಗ್ಗೆ, ಕೃಷಿಗಳ ಬಗ್ಗೆ, ಶಿಕ್ಷಣದ ಬಗ್ಗೆ, ಹುಟ್ಟಿದ ಪ್ರತಿಯೊಬ್ಬ ಮಾನವನಲ್ಲಿ ಇರತಕ್ಕಂತಹ ಅವನದೇ ಆದ ಒಂದು ಪ್ರತಿಭೆ, ಯಾವ್ಯಾವ ಜನರಲ್ಲಿ ಯಾವ್ಯಾವ ಥರದ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಜನತೆಗೆ ತೋರಿಸಬೇಕು ಅನ್ನುವುದಕ್ಕಾಗಿ ಇಷ್ಟೆಲ್ಲ ವಿಷಯಗಳನ್ನು ಕುರಿತು ಅವರು ಪ್ರಚಾರವನ್ನು ಮಾಡಬೇಕು, ಇದ್ದ ವಸ್ತುಸ್ಥಿತಿಯನ್ನು ಜನರಿಗೆ ತಿಳಿಸಬೇಕು. ಈಗಾಗಲೇ ಅನೇಕ ವಾಹಿನಿಗಳು ಇವೆ, ಆದರೂ ಕೂಡ ಅದರಲ್ಲಿಯೂ ಇದು ವಿಶೇಷವಾಗಿ ಯಥಾವಸ್ಥಿತವಾದ ವಿಷಯವನ್ನು ಜನರಿಗೆ ಮುಟ್ಟಿಸಬೇಕು ಅಂತನ್ನುವ ಉದ್ದೇಶದಿಂದ ಈ ವಿಶ್ವ ಪ್ಲಸ್ ಟಿ ವಿಯವರು ಅಲ್ಲೆಲ್ಲಲ್ಲಿ ಈಗ ಆ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಅದರಂತೆ ಈ ಮಳಖೇಡಕ್ಕೆ ಬಂದು ಇಲ್ಲಿಯೂ ಕೂಡ 650 ವರ್ಷಗಳ ಹಿಂದಿನ ಇತಿಹಾಸವುಳ್ಳ ಈ ಕ್ಷೇತ್ರ, ಇದಕ್ಕೂ ಹಿಂದಿನ ಇತಿಹಾಸ ಅಂತಂದರೆ ಲವಕುಶರು, ರಾಮಾಯಣದ ರಾಮನ ಮಕ್ಕಳಾದ ಲವಕುಶರು ಇಲ್ಲಿ ತಪಸ್ಸು ಮಾಡಿರತಕ್ಕಂಥದ್ದು. ಹೀಗಾಗಿ ತ್ರೇತಾಯುಗದ ಇತಿಹಾಸವೂ ಕೂಡ ಇದಕ್ಕೆ ಇದ್ದಿರತಕ್ಕಂಥದ್ದು. ಅಂತಹ ಇತಿಹಾಸಭರಿತವಾದ ಈ ಸ್ಥಳಕ್ಕೆ ಬಂದು ಜಯತೀರ್ಥರ ಮೂಲ ವೃಂದಾವನ ದರ್ಶನ, ಅಕ್ಷೋಭ್ಯ ತೀರ್ಥರ ಮೂಲ ವೃಂದಾವನ ದರ್ಶನ, ರಘುನಾಥ ತೀರ್ಥರ ಮೂಲ ವೃಂದಾವನ ದರ್ಶನ, ಇನ್ನೂ ಅನೇಕ ಯತಿಗಳ ಮೂಲ ವೃಂದಾವನ ದರ್ಶನಗಳನ್ನು ಪಡೆದು ಅದರ ಮೂಲ ಚಿತ್ರಗಳನ್ನು ಕೂಡ ಸಂಗ್ರಹ ಮಾಡಿಕೊಂಡು ಈ ಕ್ಷೇತ್ರದ ಇತಿಹಾಸವನ್ನು ಕೂಡ, ಸನಾತನ ಇತಿಹಾಸವನ್ನು ಕೂಡ ಸಂಗ್ರಹ ಮಾಡಿಕೊಂಡು ಇದರ ಮಾಹಿತಿಯನ್ನು ಪಡೆದುಕೊಂಡು ಇದನ್ನು ಎಲ್ಲರಿಗೂ ಮುಟ್ಟಿಸಬೇಕು ಅಂತ ಅವರ ಒಳ್ಳೆಯ ಉದ್ದೇಶವಿದೆ. ಈ ಉದ್ದೇಶ ಜಯತೀರ್ಥರು ಅವರ ಮನಸ್ಸಿನ ಇಚ್ಛೆಯನ್ನು ಪೂರ್ಣ ಮಾಡಿ ವಾಸ್ತವಿಕವಾದ ಸಂಗತಿಯನ್ನೇ ಜಗತ್ತಿಗೆ ತೋರಿಸಿಕೊಟ್ಟು ಜನರಿಗೆ ನಿಜವಾದ ಅರಿವನ್ನು ಮೂಡಿಸುವಂತಹ ಪ್ರಚಾರ ನಿಮ್ಮ ಕಡೆಯಿಂದ ಆಗಲಿ. ಸನಾತನ ಧರ್ಮಗಳ ಬಗ್ಗೆನೂ ತಾವು ಅದನ್ನು ಕಮ್ಮಿ ಮಾಡೋದು ಬೇಡ, ಹೆಚ್ಚು ಮಾಡೋದು ಬೇಡ, ಏನಿದೆ ಅದನ್ನೇ ಜನರಿಗೆ ಮುಟ್ಟಿಸುವಂತೆ ಮಾಡಲಿ, ನಿರ್ವಿಘ್ನವಾಗಿ ಭಗವಂತ ಗುರುಗಳು ಮಾಡಿಸಲಿ ಅಂತ ಹೇಳ್ತಾ ಈ ಕೃಷ್ಣಾರ್ಪಣಮಸ್ತು.